ಹಾಯ್ ಎವ್ರಿವನ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪಾ ಗೌಡ. ನಾನಿವಾಗ ಮೈಸೂರಲ್ಲಿದ್ದೀನಿ. ಸೊ ನಮ್ಮ ನಾಡು ಮೈಸೂರಲ್ಲಿದ್ದೀನಿ. ಸದ್ಯಕ್ಕೆ ನಾಷ್ಟ ಮಾಡ್ತಾಯಿದ್ದೀವಿ. ಸೊ ನೈಟ್ ಬಂದು ಮೈಸೂರಲ್ಲಿ ಸ್ಟೇ ಆಗಿ ಇವಾಗ ಓದ್ತಿದ್ದೀವಿ. ಕೇರಳಕ್ಕೆ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಹಾಯ್ ಹೇಳ್ತೀಯಾ ಅಂಜನ್? ಸೊ ಗೈಸ್, ಎಲ್ಲರೂ ಹಾಯ್ ಹೇಳಾಯ್ತು. ನಾನು ಇವಾಗ ನಾಷ್ಟ ಮಾಡ್ತಾ ಇದ್ದೀನಿ. ಟಿಫನ್ ತಿಂದು ಒಳ್ಳೆ ಗೈಸ್ ಪೂರಿ ಇವಳು ತಿನ್ನೋದು ಬಿಟ್ಟು ಫೋಟೋ ತೆಗಿತಿದ್ದಾಳೆ. ಅವ್ಳ ಮತ್ತೆ ಏನು ಮಾಡ್ತಿದ್ಲು? ಗಾಯ್ಸ್ ವೆಲ್ಕಮ್ ಟು ಮೈ ವ್ಲಾಗ್. ನಿಜ ಹೇಳ್ತೀನಿ ಕೇಳಿ. ಎಲ್ಲಿದ್ದೀನಿ ಗೊತ್ತಾ? ಕೇರಳಲ್ಲೇ ಇದ್ದೀನಿ. ಬಟ್ ಇಲ್ಲಿಂದ ಮುಂದಕ್ಕೆ ಹೋಗಕ್ಕೆ ತಮಿಳ್ನಾಡು ಪೊಲೀಸ್ ಬಿಡ್ತಾ ಇಲ್ಲ ನಮ್ಮನ್ನ. ತಮಿಳ್ನಾಡೋರ್ ಕಡೆಯಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಕನ್ನಡ ಮಾತಾಡಿದ್ದೆ ತಪ್ಪಾಗ್ಬಿಡ್ತು ಅನ್ಸತ್ತೆ. ಎಲ್ಲ ಕಾರೆಲ್ಲ ಚೆಕ್ ಮಾಡಿ, ಬ್ಯಾಗ್ಸ್ ಎಲ್ಲ ಚೆಕ್ ಮಾಡಿ, ಪಾಪ ಇವ್ರಿಬ್ರಿಗಂತೂ ಡ್ರೆಸ್ ಎಲ್ಲ ತಗ್ಸಿ ಚೆಕ್ ಮಾಡಿ ಪ್ಯಾಂಟು ಒಂದು ಬಿಚ್ಚಿದ್ರು. ಏನಿದೆ ಅಂತ ಒಳಗಡೆ ಹಿಂಗ್ ಕೈ ಹಾಕಿದ್ರು ಫ್ರೆಂಡ್ಸ್. ಆದ್ರೆ ಏನು ಸಿಗ್ಲೇ ಇಲ್ಲ. ಅದರಲ್ಲಿ ಜೋಬಿತ್ತು, ಅದ್ರಲ್ಲಿ ಜೋಬಲ್ಲಿ ಏನೂ ಇರ್ಲಿಲ್ಲ. ಕನ್ನಡ ಮಾತಾಡಿದೆ ತಪ್ಪ. ಯಪ್ಪ, ನಾವು ಇಂಡಿಯಾದಲ್ಲಿದ್ದೀವಿ ಬಟ್ ಕನ್ನಡ ಮಾತಾಡಂಗಿಲ್ಲ ತಮಿಳ್ನಾಡಲ್ಲಿ ಅಂತ ಗೊತ್ತಿರಲಿಲ್ಲ ನನಗೆ. ಆದ್ರೂ ಪರವಾಗಿಲ್ಲ, ಕನ್ನಡನೇ ಮಾತಾಡ್ತೀವಿ. ಕನ್ನಡ ನಮ್ಮ ಮಾತೃಭಾಷೆ. ಕನ್ನಡನ ಬಿಟ್ಟು ಕೊಡೋಲ್ಲ. ಏನಂತೆ ಅಂಜನ್? ಕನ್ನಡದವ್ರು ಯಾವತ್ತೂ ಬಿಟ್ಕೊಡಲ್ಲ. ಕನ್ನಡದ ಗೊತ್ತು, ಕರ್ನಾಟಕ 10,000 ರೂಪಾಯಿ ದುಡ್ಡು ಕೇಳಿದ್ರು ನಾವು ಕೊಡಲ್ಲ. ಅತ್ತೆ ಹೇಳಿದ್ ನಾನು, ನಾವು ಕೊಡಲ್ಲ ವಾಪಸ್. ಬೇರೆ ರೂಟ್ ಹುಡುಕ್ತಾ ಇದ್ದೀವಿ. ನಮ್ಮ ಕಡೆಯಿಂದ ತಮಿಳ್ನಾಡು ಪೊಲೀಸಿಗೆ ಧಿಕ್ಕಾರ. ಬರ್ತೀಯ? ನೀವು ಯಾರು ಈ ಕಡೆ ಬಂದರೆ ಕನ್ನಡ ಮಾತಾಡಿಬೇಡಿ. ನೀವು ಒಳ್ಳೇದಕ್ಕೆ ಹೇಳ್ತೀನಿ. ಯಾಕಂದರೆ ಇಲ್ಲಿ ಕನ್ನಡ ಮಾತಾಡಿ ತಲೆನೇ ಕೆಡಿಸ್ಕೊಬೇಡಿ. ಬಟ್ ಮುಂದಕ್ಕೆ ಬಿಡಲ್ಲ ಅಷ್ಟೇ. ನೀವು ಕನ್ನಡ ಮಾತಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಆ ಥರ ಆಗ್ಬಿಟ್ಟಿದೆ ಸಿಸ್ಟಮ್. ಹಾಗಲ್ಲ, ಏನು ಮಾಡಬೇಡಿ ಗಾಯ್ಸ್. ಆಮೇಲೆ ನಿಮ್ಮನ್ನೇ ಎತ್ತಾಕೊಂಡು ಹೋಗ್ತಾರೆ. ಏನು ಮಾತಾಡಕ್ ಹೋಗ್ಬಿಡಿ ಅವ್ರ ಹತ್ರ. ಸುಮ್ಮನೆ ಇದು ಬಿಡಿ ಅಷ್ಟೇ. ಏನು ಮಾಡೋಕ್ಕಾಗತ್ತೆ? ತಮಿಳ್ನಾಡು ತಮಿಳ್ನಾಡಲ್ಲಿ ಕನ್ನಡ ಮಾತಾಡಂಗಿಲ್ಲ. ಮಾತಾಡ್ಬಿಟ್ಟು ನೋಡಿ, ಇವಾಗ ನಮ್ಮ ಪರಿಸ್ಥಿತಿ ರೋಡಲ್ಲಿ ನಿಂತಿದೀವಿ ಅಷ್ಟೇ. ಟಿಪಿ ಬೇಕಾ, ಟಿಪಿ ಬೇಕಾ, ಅದು ಬೇಕಾ, ಇದು ಬೇಕಾ ಅಂತಾನೆ ಆ ಪೊಲೀಸ್ ಬಿಡೋದಿಲ್ಲ. ರೂಟ್ ನೀನ್ ಟಿಪಿ ಇಟ್ಕೊಂಡು ಏನ್ ಮಾಡ್ತೀಯಾ? ತಿರ್ಗಾ ನಾವು ಹೋದ್ವಿ ಅನ್ಕೋ ವಾಪಸ್. ಹಿಂಗಲ್ಲ, ಹೆಂಗೋದ್ರು ಹಂಗೆ ಅದೇ ರೂಟಲ್ಲೇ ಹೋಗ್ಬೇಕಂತಲ್ಲ. ಹೌದಾ? ಗೈಸ್, ಪೊಲೀಸ್ ಓಡಿಸೋದ್ಮೇಲೆ ವ್ಯೂ ನೋಡಕ್ಕೆ ಅಂತ ಬಂದಿದ್ವಿ. ಏನು ಹೇಳ್ತೀರಾ ಅಂಜನ್ ಅವರೇ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ? ಯಾವ ಎಕ್ಸ್ಪೀರಿಯನ್ಸ್ ಬಗ್ಗೆ ಅಂದ್ರೆ ಪೊಲೀಸ್ ರಾತ್ರಿಯಿಂದ ಆಗ್ತಾ ಇರೋದು ಒಂದ್ ನಿಮಿಷ. ಪೊಲೀಸ್ ಅವರು ನಿಮ್ ಬಟ್ಟೆ ಎಲ್ಲ ಬಿಚ್ಚಿ ಚೆಕ್ ಮಾಡ್ತಿದ್ರಲ್ಲ. ಆಕ್ಚುಲಿ ಪ್ಯಾಂಟನ್ನು ಕೂಡ ಬಿಚ್ಚಿದ್ರು. ಅವ್ರಿಗೆ ಏನಾದ್ರೂ ಸಿಗುತ್ತಾ ಅಂತ ಅನ್ಕೊಂಡ್ರು, ಏನೋ ಸಿಕ್ಕಿಲ್ಲ. Anjan, so can I know about your wonderful experience about these things? What do you want to say? Hey, super in the market logistic. Guys, ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಏನೂ ಇಲ್ಲ, ನೆನೆ ಫುಲ್ ಡೇ ಡಬ್ಬಾ ಥರ ಆಯಿತು. ಅದಕ್ಕೆ ಕರೆಕ್ಟಾಗಿ ವ್ಲಾಗ್ ಮಾಡಿಲ್ಲ. ಬಟ್ ಇವತ್ತು ಮಾಡ್ತೀನಿ. ಇವತ್ತು ನಾನು ಬೀಚಲ್ಲಿದ್ದೀನಿ. ಇದು ಯಾವ ಬೀಚ್ ಗೊತ್ತಾ? ನನಗೂ ಹೆಸರು ಗೊತ್ತಿಲ್ಲ. ಯಾವ ಬೀಚ್ ಇದು? ಕೋಯಿಕೋಡೆ ಅಂತ. ಕೋಯಿಕೋಡೆ ಬೀಚ್. ಹಾಯ್ ಹೇಳಿ.
ನನ್ನ ಫ್ರೆಂಡು ತುಂಬ ಪ್ರೀತಿಯಾಗಿ ಕಾಣಿಸ್ತಿದ್ದಾಳಲ್ಲ, ಅವಳಿಗಿಂತ. ಹೌದು, ನಂಗಿಂತ. ಈಗ ಗೈಸ್ ಬೀಚ್ ತೋರಿಸ್ತೀನಿ. ಸಮುದ್ರ. ಓ ಮೈ ಗಾಡ್, ನಿಜ ಗೈಸ್. ಪರ್ಸ್ ನೋಡಿ ಗೈಸ್, ಒಂದು ಗೈಸ್ ಸಮುದ್ರ ಚೆನ್ನಾಗಿದೆ ಅಲ್ಲ, ಏನು ಗೊತ್ತಿಲ್ಲ. ಫುಲ್ ವೆರೈಟೀಸ್ ತೋರಿಸುವ, ತೋರಿಸ್ತೀನಿ ಗೈಸ್. ಇದೆಲ್ಲ ಸಿಗುತ್ತೆ. ಟೇಸ್ಟ್ ಮಾಡಿ ಗೈಸ್. ಹಾ, ಟೇಸ್ಟ್ ಮಾಡಿ ಗೈಸ್. ಬಾಲ ಹೇಳ್ತೀನಿ, ಟೇಸ್ಟ್ ಮಾಡಿ ಗೈಸ್. ಒಳ್ಳೆ ವೆರೈಟಿ ಎಲ್ಲ ತಿಂದವ್ರೆ. ಆಯ್ತು ಗೋಲಾ ಏನೇನೇನು. ಒಂದ್ ತಗೋ, ಬೈಟು ಟೇಸ್ಟ್ ಮಾಡು. ಅಲ್ಲ ಆಯ್ತು, ಒಂದ್ ತಗೋ, ಒಂದ್ ಟೇಸ್ಟ್ ಮಾಡು ಶಿಲ್ಪ. ಇಷ್ಟ ಆದ್ರೆ ತಗೋ. ಅಷ್ಟೇ ಒಂದ್ ತಗೊಳ್ಳಿ. ಒಂದ್ ತಗೊಂಡು ಬೈಟು ಮಾಡಿ, ಇಷ್ಟ ಆಯ್ತು ಅಂದ್ರೆ ಇನ್ನೊಂದ್ ತಗೋ. ಏನಂತ ಏನಂತ ಇದ್ಯಾವ್ದು ನೀರು ನೋಡಲ್ಲಿ ನೀರೇನು ಸಕ್ಕದಾಯ್ತು. ಶಿಲ್ಪ ಏನ್ ತಗೊಂತ ಇದ್ಯಾ? ಗೋಲಾ. ನಮಗೆ ಪೈನಾಪಲ್ ತಗೊಂಡಲ್ಲ, ತಗೊಂತೀವಿ. ಅದು ಬೈ ಏಕ್ಲೇಕನ ಕಾಯಿ ಕೊಡ ವೇಚ್, ಕಾಯಿ ಕೊಡ ವೇಚ್. ಏನು ಹೆಸರು ನೀನು ಹೇಳು? ಬೀಚ್ ಹೆಸರು, ಬೀಚ್ ಹೆಸರೇನು? ಏನಮ್ಮ ನಿಮ್ಗೆ ಗೊತ್ತಲ್ಲ ಏನು? ಹೆಂಗೆ ತಿನ್ನು ಶಿಲ್ಪ, ಹಂಗೆ ತಿನ್ನು ಬಾಯಲ್ಲಿ ಹಾಕು. ತುಳಸಿ ಬೇಗ ಬಾ ಗೈಸ್. ಕೋಲಾ ತಗೊಂತೀನಿ ಅಂದು ಕೋಲಾ ತಗೊಂಡೋಳೆ. ಬಟ್ ಅದ್ರಲ್ಲಿ ಏನೇನಿದೆ ಗೊತ್ತಾ ನೋಡಿ. ಕಡಲೆ, ಇದೇನು ಕಡಲೆ ಎಲ್ಲ ಹಾಕೋರೆ. ನಿಜ ಈ ಬಿಸಿಲಲ್ಲಿ ಯಾರಾದರೂ ಇದ್ರೆ ಕರ್ರಗಾಗಿ ಹೋಗ್ಬಿಡ್ತೀನಿ. ನಿಜ, ನಾನಿಲ್ಲಿದ್ರೆ ಒಂದು ವಾರ ನನ್ನ ಶಿಲ್ಪನೇ ಅಲ್ಲ ಅನ್ನೋ ಥರ ಕರೆಕ್ಟಾಗಿ ಆಗ್ತಿತ್ತು. ತುಂಬ ಬಿಸಿಲಿದೆ. ಸೊ ಗಾಯ್ಸ್, ನಾನೀಗ ಇನ್ನೊಂದು ಬೋಟಲ್ಲಿ, ಇನ್ನೊಂದು ಬೀಚಲ್ಲಿ ಇದ್ದೀವಿ. ಬಿದ್ದರೆ ಮುಗೀತಷ್ಟೆ, ಇದ್ರೆ ಹೋದು. ಆಯ್ ಗಾಯ್ಸ್, ಸೊ ಡೇ 3 ಏನ? ಡೇ 2 ಅದು ನೈಟ್ ಅಲ್ಲೇ ಇದ್ದು. ನೈಟು ಡೇ 1, ಡೇ 2 ಲೆಕ್ಕ. ಡೇ 4 ಲೆಕ್ಕ ಅಲ್ವಾ ಬ್ರೋ? ಡೇ 3 ಬಾಲಾ. ಗೈಸ್, ಇಲ್ಲಿ ಇನ್ನೊಬ್ರು ತುಂಬ ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ. ಸಾರಿ. ಸೋತು ಹೋದೆ ಅಂಜನ್, ಏನ್ ಹೇಳ್ತೀಯಾ? ಏನು ಹೇಳೋದು? ಚೆನ್ನಾಗಿ ಕಾಣಿಸ್ತಿದ್ದೀನ ಅಂಜನ್? ನೀನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಯಾರು ಹೇಳೋದು? ನೀನು ಕರ್ನಾಟಕ ಬ್ಯೂಟಿನೇ. ಅಪ್ಪ ದೇವ್ರೆ. ಗೈಸ್, ನಾನು ನಿಮಗೆ ಈ ರೂಮ್ ತೋರಿಸ್ತೀನಿ ಹೆಂಗಿದೆ ಅಂತ. ಇದು ಫಸ್ಟಿಂದ ತೋರಿಸ್ತೀನಿ. ಇದು ಹಾಲ್ ಇದು ಫಸ್ಟ್ನೇ ರೂಮ್. ಆ್ಯಂಡ್ ಇದು ಸೆಕೆಂಡ್ನೇ ರೂಮ್. ಸಿಂಪಲ್ ಆಗಿದೆ. ಸೊ ಥರ್ಡ್ನೇ ರೂಮ್ ತೋರಿಸ್ತೀನಿ. ಇದು ಮೂರನೇ ರೂಮ್. ಇದು ಕಿಚನ್. ಆ್ಯಂಡ್ ಇಲ್ಲಿ ರೆಸ್ಟ್ ರೂಮ್. ಗೈಸ್, ನಾವು ಇದಕ್ಕೆ ಎಷ್ಟು ಕೊತ್ತಿರ್ಬೋದು? 1000
500 ಪೇ ಮಾಡಿದ್ದೀವಿ, ಬಜೆಟ್ ಫ್ರೆಂಡ್ಲಿ. ಚಾರ್ಜ್ ಮಾಡಿದ್ದೆ ನಿಂದು ಚಾರ್ಜ್ ಮಾಡಿದ್ದೀನಿ. ಮಾಡಿದ್ಯಾ ಪಕ್ಕನ? ಒಂದು ವಾಲೆಟ್ ಬಿದ್ದೋಯ್ತು, ಲೂಸ್ ಆಗಿ ಎಲ್ಲಿ ಕೆಳಕ್ಕೆ. ಅಯ್ಯೋ ಶಿಟ್. ಗೈಸ್ ಇದು ಯಾವ ರೋಡ್ ಗೊತ್ತಾ? ಇದು ಮುನ್ನಾರ್ಗೆ ಹೋಗೋ ರೋಡು. ಜಲ್ದಿ ಬಗೆಹರಿಸ್ತೀನಿ, ಆರಾಮಾಗಿ ಕೊಡ್ಬೋದು. 1.5 ನೋಡ್ಬೋದು. ಬಿಸಿಲು ಯಪ್ಪ. ಗೈಸ್ ಫಾಲ್ಸಿಗೆ ಬಂದಿದ್ದೀವಿ. ನಾನು ಏನು ಅಂದ್ಕೊಂಡೆ ಅಂದರೆ ಫಾಲ್ಸ್ ಅಂದರೆ ದೊಡ್ಡದಿರುತ್ತೆ ಅಂದ್ಕೊಂಡು, ಬಟ್ ಇಲ್ಲಿ ಚಿಕ್ಕ ಫಾಲ್ಸ್. ನನಗೆ ಗೊತ್ತಾಗೋದು ಏನಾಯಿತು ಅಂತ. ನಾನೀಗ ವ್ಯೂ ಪಾಯಿಂಟ್ ಇದ್ದೀನಿ. ಟೀ ಎಸ್ಟೇಟ್ ವ್ಯೂ ಪಾಯಿಂಟ್. ಟೀ ಎಸ್ಟೇಟ್ ವ್ಯೂ ಪಾಯಿಂಟ್ ಶಿಲ್ಪ ಅಲ್ಲಿ ಹೋಗ್ಬೇಕು. ಬಟ್ ಕೇರಳ ಫುಡ್ ನಮ್ಗೆ ಸೆಟ್ ಆಗಿಲ್ಲ, ಅದಕ್ಕೆ ಮ್ಯಾಗಿ ತಿಂತಾ ಇದ್ದೀವಿ. ಹೋದ್ರೆ ಹೋಯ್ತು ಅಷ್ಟೇ. ಎಲ್ಲ ಖಾಲಿನೇ ಪಕ್ಕ. ಏನ್ ಖಾಲಿ ಆಯ್ತು ಶಿಲ್ಪ? ಹೇಳು ಬಾಲ, ಏನ್ ಖಾಲಿ ಆಯ್ತು? ನೀನು ಹೇಳು ಬಾಲ. ತಂದಿದ್ದ ದುಡ್ಡೆಲ್ಲ ಖಾಲಿ ಆಯ್ತು. ಡೀಸೆಲ್ ಖಾಲಿ ಆಯ್ತು, ಪೆಟ್ರೋಲ್ ಖಾಲಿ ಆಯ್ತು, ಎಲ್ಲ ಖಾಲಿ 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 ಖಾಲಿ. ಕೇರಳದಲ್ಲಿ ಹೆಂಗಿತ್ತು ಫುಡ್ಡು? ಡಬ್ಬ ತರ ಸೆಟ್ ಆಗಿರೋ. ಕೇರಳ ಹುಡುಗಿರು ಮಸ್ತ್ ಆಗಿದಾರಪ್ಪ. ನನ್ಗಿಂತ ಏನು ಸೂಪರ್ ಆಗಿಲ್ಲ. ಬಾಯ್. ಚೆನ್ನಾಗಿತ್ತ ತುಳಸಿ ರೋಡು? ರೋಡು ಕಾಣಿಸ್ತಿಲ್ಲ. ಹೋಗ್ಬಿಟ್ರಿ ಜಲ್ದಿ ಹೋಗ್ರಿ, ಬೆಂಗಳೂರಿಗೆ ಜಲ್ದಿ ಹೋಗ್ರಿ ಅಂತ. ಎಲ್ಲೋಗ ಜಲ್ದು ರೋಡೇ ಕಾಣಿಸ್ತಾ ಇಲ್ಲ. ಬರ್ತ್ಡೇ 18th ಆಗೋಯ್ತು. ಬಟ್ ಇಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಅದೇನು ಅಂದರೆ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಕಾರ್ ತೆಳ್ತವ್ರೆ. ತೆಳ್ಳಿ ಬಿಡಿ, ಕಾರ್ ತೆಳ್ಳಿದ ಅನುಭವ ಆಯ್ತಲ್ಲ ಗುರು. ತಳ್ಳಿ ಸಾಕಾಗೋಯ್ತು. ಮುಂದೆಯಿಂದ ತಳ್ತಾ ಇದ್ದೀನಿ, ಹಿಂದೆಯಿಂದ ತಳ್ತಾ ಇದ್ದೀನಿ. ಎಲ್ಲಿಂದ ತಳ್ಳೋಣ ಗುರು? ಬರ್ತಡೇ ಸ್ಪೆಷಲ್ ನನಗೆ ಗಿಫ್ಟ್ ಇದು. ನಾನು ತೆಳ್ತಾ ಇಲ್ಲ, ಅದಕ್ಕೆ ಗೊತ್ತಾಯ್ತು. ಅಂಜನವ್ರೆ ಹೇಗಿತ್ತು ಕಾರ್ ತೆಳ್ಳಿದ್ದು? ಅಯ್ಯೋ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಕಷ್ಟಪಡ್ತಾ ಇದ್ದೀವಿ ನಮ್ಮ ಗಾಡಿ ನಾವು. ಏನು ಮಾಡೋಕ್ಕಾಗಲ್ಲ, ಸೊ ತೆಳ್ಳೇಬೇಕಾಗತ್ತೆ. ಈ ಕಾರ್ ಅವತಾರ ನೋಡಿ ಹೆಂಗ್ ಮಾಡಿದ್ದಾರೆ, ಫುಲ್ಲು ಗಲೀಜ್ ಮಾಡಿ ಇಟ್ಟಿದ್ದಾರೆ. ಇಲ್ಲೊಬ್ರು ಹೀರೋಯಿನ್ ಇದ್ದಾರೆ, ಸೊ ಇವ್ರ ಎಕ್ಸ್ಪೀರಿಯನ್ಸ್ ಕೇಳಬೇಕಿತ್ತು. ಹೀರೋಯಿನ್ ಅವರೇ, ಕಾರ್ ತೆಲ್ಲಿದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ನಾನು ಬಸ್ ಹತ್ಕೊಂಡು ಹೋಗ್ತೀನಿ. ಬೇಡಪ್ಪ, ನಿನ್ನ ಕಳ್ಸಲ್ಲ ನಾನು ಬಸ್ಸಲ್ಲಿಲ್ಲ. ನಾನಿವಾಗ ಇಲ್ಲಿ ತಮಿಳ್ನಾಡು ರೋಡಲ್ಲಿ ನಿಂತಿದ್ದೀನಿ. ನೋಡಾಯ್ತು, ಹಿಲ್ ಸ್ಟೇಷನ್ ನೋಡಾಯಿತು, ನೆಟ್ವರ್ಕ್ ಇಲ್ಲದೆ ನೋಡಾಯಿತು, ಅದಾದಮೇಲೆ ಫಾರೆಸ್ಟು ನೋಡಾಯ್ತು, ಎಲ್ಲ ನೋಡಾಯಿತು. ಇವಾಗ ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ಬರ್ಡೇ ಅಂದರೆ ಬೆಳಗ್ಗೆ ಎಷ್ಟರಲ್ಲಿ ಮನೆಗೆ ತಲುಪಬೇಕು. ಬಟ್ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವ್ಲಾಗ್. ಆ್ಯಂಡ್ ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.